ಇನ್ನು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಕೇಸಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರಿ ಸೇರಬೇಕಿದ್ದಂತ ಮೃತ ಬಾಣಂತಿ ನಂದಿನಿ ಅವರ ವಿವರಗಳು ಬರ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಬಾಣಂತಿಯರ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಸರ್ಕಾರಿ ನೌಕರ ಸೇರಬೇಕಾಗಿದ್ದಂಥ ಬಾಣಂತಿ ನಂದಿನಿ ಕೆಲವೇ ದಿನಗಳಲ್ಲಿ ಸರ್ಕಾರಿ ನೌಕರಿಗೆ ಸೇರಬೇಕಾಗಿದ್ದಂಥ ನಂದಿನಿ ಬಡತನ ಮೆಟ್ಟಿ ನಿಂತು ಡಬಲ್ ಡಿಗ್ರಿ ಓದಿದಂಥ ಮೃತ ಬಾಣಂತಿ ಅವರ ವಿವರಗಳು ಬರ್ತಾ ಇದೆ. ಬಾಣಾಪುರದ ನಂದಿನಿ ನವೆಂಬರ್ 12ರಂದು ಜಿಲ್ಲಾಸ್ಪತ್ರೆಯಲ್ಲಿ ಸಾವನ್ನು ಒಪ್ಪಿದ್ರು. TV9 ತಂಡದ ಮುಂದೆ ನಂದಿನಿ ಕುಟುಂಬಸ್ಥರಿಗೆ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. TV9 ತಂಡದ ಮುಂದೆ ವಿವರವಾಗಿ ಮಾತನಾಡಿದ್ದಾರೆ, ಏನಾಗಿದೆ, ಯಾವ ರೀತಿ ಸಮಸ್ಯೆ ಆಗಿದೆ, ಜೊತೆಗೆ ಅವರ ಹಿನ್ನೆಲೆ ಏನಿತ್ತು, ತುಂಬ ಬಡತನ ಇತ್ತು, ಬಡತನ ಇದ್ದರೂ ಕೂಡ ತುಂಬ ಕಷ್ಟಪಟ್ಟು ಓದಿದ್ರು. ಈಗ ಸರ್ಕಾರಿ ನೌಕರಿ ಸೇರಬೇಕಾಗಿತ್ತು, ಆದರೆ ಈಗ ವೈದ್ಯರ ನಿರ್ಲಕ್ಷ್ಯದಿಂದ, ಆಸ್ಪತ್ರೆಯ ನಿರ್ಲಕ್ಷ್ಯದಿಂದ ಭಾರಿ ದೊಡ್ಡ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಅವರ ಜೀವವೇ ಕಳೆದುಕೊಂಡಂಥ ಪರಿಸ್ಥಿತಿ ಉಂಟಾಗಿದೆ. ಇದೆಲ್ಲದಕ್ಕೂ ಕೂಡ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ ಮಾತನಾಡ್ತಾ ಇದ್ರು, ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ರೆ ನಮ್ಮ ಮಗಳು ಸೊಸೆನೋ ಬದುಕ್ತಾ ಇದ್ರು ಅಂತ ಹೇಳ್ತಾ ಇದ್ರು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರು ಮಾತನಾಡಿದ್ದಾರೆ, ನೋಡೋಣ ಬನ್ನಿ. ಮದುವೆಗೆ 1 ವರ್ಷದೊಳಗೆ ಮಗಳು ಕಳ್ಕೊಂಡ್ಬಿಟ್ಟಿವಲ್ಲ ಸರ್, ಏನಂತ ಹೇಳಿ ಸರ್, ನಾವು ಹೇಳಿದ್ ಸರ್ ಜಾಬ್ ಬರ್ತಮ್ಮ ಅಂತ ನನ್ನ ಮುಂದೆ ಹೇಳಾರ ಸರ್. ಹೋಗೋ ಮುಂದಗಡೆ ದಿಂದ ಬಿದ್ಮೇಲೆ ಪರೀಕ್ಷೆ ಬರ್ದು ಬಂದಳ, ಅದು ಪಾಸ್ ಆಯ್ತು ಅಂತ ಹೇಳಾರ ಸರ್. ಅಷ್ಟು ದುಃಖ ಹೇಳ್ಬಾರ್ದು ಸರ್, ಇಲ್ಲಿ ಎದ್ದು ಕುಂದ್ರದ ಹೋಯ್ತು ಸರ್. ಏನಿಲ್ಲ ಸರ್, BP ಜಾಸ್ತಿ ಆಗುತ್ತೆ, ಅಡ್ಮಿಟ್ ಮಾಡ್ಕೊಂತೀವಿ, ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದ್ರಿ ಸರ್. 10 ಗಂಟೆಗೆ ಮಗು ಕೊಟ್ರಿ ಸರ್, ಮಗಳನ್ನ ಬೆಡ್ಡಿಗೆ ಹಾಕಿದ್ರಿ ಸರ್. 1 ಗಂಟೆವರೆಗೆ ಮಗು ತಗೊಂಡಿರಿ ಸರ್. ನಾವು 1 ಗಂಟೆಲಿಂದ ಹೊರ ಬಂದ್ವಿ ಸರ್. ಹ್ಞೂ ಸರ್, ನ್ಯಾಯ ಬೇಕಲ್ಲ ಸರ್, ಮಗನ ನೋಡ್ಕೊಂಬರ್ರಿ ಯಾರು ಸರ್, ನಮ್ಮಲೇ ಕಷ್ಟ.